ಯಾವ ಮಾತುಗಳು ನನಗೊಂದು ಮಾತನಾಡಿಸ್ಕೊತೀಯ ಸಂಜೆ ಅಂತ ರಾತ್ರಿ ಹಗಲೆಲ್ಲ ಶಶಿಕಂಠರ ಬಗ್ಗೆ ಅವಳಂತರಿಗೆ ನನ್ನ ಬಾಳನ್ನು ಬಾಳಿಡಬೇಕಾದ್ರೆ ನನ್ನ ಆಸೆಯ ಚಂದ್ರನ್ನು ಇಡಲೇಬೇಕು. ಕರೆಕ್ಟ್ ಸುನೀತಾ, ಕರೆಕ್ಟ್. ಲೆಕ್ಕವಿಲ್ಲದಷ್ಟು ನಕ್ಷತ್ರಗಳು ಆಕಾಶವೆಂಬಕ್ಕೆ ಹಂದರ ಅಂಟಿಕೊಂಡಿರುವುದು. ಆ ಭಂಡನಾದ ಚಂದ್ರ ಮೂಡಿ ಬರದೆ ಹೋದ್ರೆ ಆ ನಕ್ಷತ್ರ ಹೊಳಪು ಕಾಣಿಸೋದೇ ಇಲ್ಲ. ಅವರ ಬಾಳೆಂಬ ಹೊಳಪು ಹೊರಗೆ ಬರಬೇಕಾದ್ರೆ ಆ ಚಂದ್ರನ ಬೆಳಕು ಬೇಕೇ ಬೇಕು. ಅಲ್ಲವೇ? ಅಂದ್ರೆ ತಾವು ನನ್ನ ಪರಿಚಯ ನಿನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ಆದ್ರೂ ನಟನೆ ಮಾಡ್ತಾ ಇದೆಯಾ? ಹೋದ ವರ್ಷ ಕಾಲೇಜ್ ಫಂಕ್ಷನ್ನಲ್ಲಿ ನಿನ್ನ ಮೀಟ್ ಮಾಡಿದ್ದೀನಿ, 2 ಸರ್ತಿ ನೀನು ಡ್ಯಾನ್ಸ್ ನೋಡಿದ್ದೀನಿ, ಆದ್ರೂ ಪರಿಚಯ ಇಲ್ಲ ಅಂತ ಹೇಳ್ತಿದ್ಯಾ? ಹೋಗ್ಬಿಡು. ಗಂಗಾಜಿಲ್ಲೆ ಮನೆಯಲ್ಲಿ ಹಿಂದಿನದೆಲ್ಲ ನೆನಪಿಸಿ ಕೂಡಿಸ್ಕೊಳ್ಬೇಡಿ. ನಮ್ಮನ್ನ ನಿಮ್ಮ ಕಡೆಗೆ ಹೋಗಿದ್ದಾರೆ. ಹೌದಾ? ಆದ್ರೆ ನನಗೆ ಇಲ್ಲಿಗೆ ಬರಲು ಹೇಳಿ ಅವನು ನನ್ನನ್ನು ಹುಡುಕುತ್ತಾ ಹೋಗಿದ್ದಾನಂತಂದ್ರೆ ಈಗ ನಾನು ಬಂದಿರುವ ಕೆಲಸ ಸ್ವಲ್ಪ ತಿಳಿದುಕೊಳ್ಳಿ. ಪ್ರಾಮಿಸ್ ಆಗಿ ಸುನೀತಾ, ಹೂವಿನಂತ ಈ ಹಿಡಿದ ಕೈಲಿನ ಯಾವ ಕೆಲಸ ಸಕ್ಸಸ್ ಅಂದೆ ನನಗೆ ಅರ್ಥ ಆಗಲಿಲ್ಲ. ನಾಳೆಯಿಂದ ನೀವು ನಮ್ಮ ಫ್ಯಾಕ್ಟರಿ ಮ್ಯಾನೇಜರ್ ಅಂತೆ. ಅಂದರೆ ನಾನು ನಿನ್ನ ಬಾಳ ತಾರದ ಅಂಬಿಗನಾಗಲಿಲ್ಲವೇ? ಹೌದು ಸುನೀತಾ, MA ಪದವೀಧರನಾದ ನಾನು ನಿನ್ಗೋಸ್ಕರ ಬಹಳ ತಲೆ ಕೆಡಿಸ್ಕೊಂಡಿದ್ದೀನಿ. ನಿನಗಾಗಿ ನಿನ್ನ ಕೈ ಹಿಡಿಯುವ ಸಲುವಾಗಿಯೇ ನಾನು ಇಷ್ಟೆಲ್ಲ ಹೋಗಿದ್ದು. ಸಾರಿ, ಐ ಆಮ್ ವೆರಿ ಸಾರಿ. ಸುನೀತಾ, ಯಾಕೆ ಮೌನ? ಅಂದ್ರೆ ಇಷ್ಟವಿಲ್ಲದ ಬಾಳು ಮುಂದೆ ಕಷ್ಟಕ್ಕೆ ಗುರಿಯಾದಿತ್ತು ಅಂತ ಯೋಚನೆ ಮಾಡ್ತಾ ಇದೀಯಾ? ಇಲ್ಲ, ಎಲ್ಲರ ಪ್ರೀತಿಯಂತೆ ನಮ್ಮಿಬ್ಬರ ಪ್ರೀತಿ ಹಾಕಲ್ಲ. ಹುಲಿಯಂತ ನಮ್ಮಣ್ಣನ ಗರ್ಜನೆಗೆ ನಿಮ್ಮಣ್ಣ ಕಟ್ಟಿದ ಪ್ರೀತಿಗೆ ಅದು ಅಲ್ಲ. ನಿಮ್ಮಣ್ಣ ನಿಮ್ಮ ಬಗ್ಗೆ ಏನೇನು ಕಳಿಸ್ಕೊಂಡಿದೆ ಅಂದಾಗ ನೀವು ಮಾಡಿದ ಈ ಕೃತಿಗೆ ನಿಮ್ಮಣ್ಣನ ಪ್ರಾಣವಾದರೂ ಹೋಗ್ಬೋದು. ಯೋಚನೆ ಮಾಡಿ ನನಗೆ ನಾವಿಬ್ಬರು ಒಂದಾಗಬೇಕಾದ್ರೆ ನಿಮ್ಮ ಅಣ್ಣ ಒಪ್ಪಿಕೊಟ್ರೆ ಸಾಕು. ಪ್ರತಿ ಹೆಜ್ಜೆ ಮಾಡಿದ್ರು ನಿನ್ನ ಮಾತನ್ನು ಹೇಳಿಕೊಡ್ತೀನಿ. ಸತ್ಯವಾಗಿ ಪ್ರತಿ ಹೆಜ್ಜೆಗೂ ನನ್ನ ಮಾತನಾಡಿಸ್ಕೊಳ್ತೀರಾ? ಅನುಮಾನ ಬೇಕು ನನ್ನ ಅಂಬರಗಿನಿಯೇ. ಸೂರ್ಯ ಚಂದ್ರನ ಸಾಕ್ಷಿಯಾಗಿ ದೇವರಂತ ನಮ್ಮ ಅಣ್ಣ ಸಾಕ್ಷಿಯಾಗಿ ಹೇಳಿದ್ರು ನಿನ್ನ ಮಾತನ್ನೇ ನಡೆಸಿದೆ. ಬಾಚಲ್ಯ ಕತ್ತಲೆಯ ದೀಪದಲ್ಲಿ ಕೆಂಪು ಜ್ಯೋತಿಯಾಗಿ ಮೂಡುವುದು ನನ್ನ ಬಾಳಿಗೆ ಹಗಲು ಚಂದಿದ್ದಾಗಿ ಕಂಡು ಬಾಯಲ್ಲಿ ಮಾಡಲು